ಆತ್ಮೀಯರೇ ನಮಸ್ಕಾರ. ಜನಸ್ತ್ರೀ ಟೈಮ್ಸ್ಗೆ ಸ್ವಾಗತ. ನಾನು ಆನಂದ ಸ್ವಾಮಿ ವಿರಕ್ತಮಠ. ವೀಕ್ಷಕರೇ, ಸಾಧನೆ ಅನ್ನುವಂಥದ್ದಿದಲ್ವಾ, ಅದು ವೇದನೆಯನ್ನು ಅನುಭವಿಸಿ ಬೋಧನೆಯನ್ನು ಪಡ್ಕೊಂಡ ಮೇಲೇ ಆಗ್ತಕ್ಕಂಥದ್ದು. ಅಂತಹ ಸಾಧನೆಗಳನ್ನು ಮಾಡಿದಾಗಲೇ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಖುಷಿ, ಸಂತಸ, ಸಂಭ್ರಮ. ಹೀಗೆ ಇಂತಹ ಸಾಧಕರನ್ನ ಗುರುತಿಸಿ ಇವತ್ತು ಗದಗ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಏನಿದೆ, ಗದಗ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಪ್ರತಿ ವರ್ಷ ಕೂಡ ಶ್ರೇಷ್ಠ ಉದ್ಯಮಿಗಳು, ಶ್ರೇಷ್ಠ ವರ್ತಕರು ಅನ್ನುವಂಥ ಪ್ರಶಸ್ತಿ ಪುರಸ್ಕಾರ ನೀಡ್ತಾ ಸಾಧಕರಿಗೆ ಬೆಂಚಪ್ಪರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಚೇಂಬರ್ ಆಫ್ ಕಾಮರ್ಸ್ ಅಂದ ತಕ್ಷಣ ಅದು ಔದ್ಯೋಗಿಕ ವಲಯಕ್ಕೆ ಸಂಬಂಧಪಟ್ಟಂತಂದರೆ ಉದ್ಯಮ ವಲಯದಲ್ಲಿ ಸಂಬಂಧಪಟ್ಟಂತಹ ಶ್ರಮಿಕರನ್ನು ಗುರುತಿಸಿ ಅವರಿಗೆ ಆ ಸಾಧನೆಯನ್ನು ಮನಗಂಡು ಒಂದು ಶಹಬಾಷ್ಗಿರಿಯನ್ನು ಕೊಟ್ಟಾಗ ಎಲ್ಲೋ ಒಂದು ಕಡೆ ಆ ವರ್ತಕ ಅಥವಾ ಆ ಉದ್ಯಮಿ ಮತ್ತಷ್ಟು ಉನ್ನತಿಯತ್ತ, ಪ್ರಗತಿಯತ್ತ, ಮಹೋನ್ನತಿಯತ್ತ ಆತ ಹೋಗಬಹುದು ಅನ್ನುವಂಥ ಒಂದು ಸಂಕಲ್ಪನ ಹೊತ್ತು ಪ್ರತಿ ವರ್ಷ ಇಂಥದ್ದೊಂದು ಪ್ರಶಸ್ತಿಗಳನ್ನ ಮಾಡ್ತಾ ಬರ್ತಾ ಇದೆ. ಈ ವರ್ಷ ಇಡೀ ಗದಗ ಜಿಲ್ಲೆಯ ವಾಣಿಜ್ಯೋದ್ಯಮ ಸಂಸ್ಥೆಯ ಇತಿಹಾಸದ ಪುಟಗಳಲ್ಲಿ ಬಹುಶಃ ಇವರು ಬಹಳ ಸಣ್ಣವರು, ತುಂಬ ಕಿರಿಯರಾಗ್ತಾರೆ. ಇಂಥವರಿಗೆ ಇಲ್ಲಿ ಶ್ರೇಷ್ಠ ವರ್ತಕ ಅನ್ನುವಂಥ ಪ್ರಶಸ್ತಿ ಈ ವರ್ಷ ಲಭಿಸಿದೆ. ಹಾಗಿದ್ರೆ ಅವ್ರು ಯಾರು? ಮೂಲತಃ ಕೃಷಿ ಕಾಯಕದಲ್ಲಿ ಖುಷಿ ಕಾಣುವ ಜೊತೆಗೆ ಕಿರಾಣಿ ವ್ಯಾಪಾರದಲ್ಲಿ ಘರಾಣಿಯನ್ನು ನಡೆಸ್ಕೊಂಡು ಬಂದಂಥವ್ರು. ಅವರು ಸಿದ್ಧಾರೂಢರು ಅಂತಂದರೆ ಇಡೀ ಜಗತ್ತಲ್ಲೇ ಅವರು ಫೇಮಸ್ ಆಗಿರುವಂತಹ ಅತ್ಯಂತ ಶ್ರೇಷ್ಠ ಯತಿಗಳು ಅಂದರೆ ಅವರು ಸಿದ್ಧಾರೂಢರು. ಅಂತಹ ಅವರ ಮೂಲ ಜನ್ಮಸ್ಥಳ ಚಳಕಾಪುರ ಏನಿದೆ, ಅಲ್ಲಿಂದನೂ ಕೂಡ ಅವರು ಆ ಸಿದ್ಧಾರೂಢರ ಹೆಸರಲ್ಲಿ ಆರೂಢ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಬಂದಿದ್ದಾರೆ. ಇನ್ನು ಹಲವಾರು ಸಂಘ ಸಂಸ್ಥೆಗಳ ಸದಸ್ಯರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಎಲ್ಲ ಇವರ ಕಾರ್ಯವೈಖರಿಗಳನ್ನು ಮೆಚ್ಚಿ ಮನಗೊಂಡಂಥ ನಮ್ಮ ಗದಗ ಜಿಲ್ಲೆಯ ವಾಣಿಜ್ಯೋದ್ಯಮ ಸಂಸ್ಥೆಯವರಿಗೆ ಈ ವರ್ಷ ಶ್ರೇಷ್ಠ ವರ್ತಕ ಪ್ರಶಸ್ತಿ ಕೊಟ್ಟಿದೆ. ಹಾಗಿದ್ರೆ ಅವ್ರು ಯಾರು? ಆ ಸಾಧಕರು ಯಾರು? ಅವ್ರನ್ನ ಪರಿಚಯ ಮಾಡಿಸ್ತಕ್ಕಂಥ ಸಮಯ ಅವ್ರು ಬೇರೆ ಯಾರು, ನಮ್ಮ ಗದಗ ಜಿಲ್ಲೆಯ ಋಣ ತಾಲೂಕಿನ ಹೊಳೆಯಾಲೂರು ಗ್ರಾಮದವರು ಸಂಗಮೇಶ್ ಕುಮಾರಸ್ವಾಮಿ ಗೌರಿಮಠರು ನಾನು ಜೊತೆಗಿದ್ದಾರೆ. ಇಂಥದ್ದೊಂದು ವಿಶೇಷವಾಗಿರುವಂಥ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಮಾಡ್ತಾ ನೇರವಾಗಿ ಅವ್ರನ್ನ ಪರಿಚಯಿಸುವಂಥ ಪ್ರಯತ್ನ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಎಸ್, ಮೊದಲಿಗೆ ಸಂಗಮೇಶ್ ಗೌರಿಮಠ ಅಂದ ತಕ್ಷಣ ನಿಮ್ಮ ಕುಟುಂಬದ ಹಿನ್ನೆಲೆ, ಈ ಪ್ರಶಸ್ತಿಗಳ ಬಗ್ಗೆ ನಂತರ ಮಾತಾಡ್ತಾ ಹೋಗೋಣ. ನಿಮ್ಮ ಕುಟುಂಬದ ಹಿನ್ನೆಲೆ, ನಿಮ್ಮ ತಂದೆ ಮೂಲತಃ ಏನ್ ಮಾಡ್ತಿದ್ರು, ತಾಯಿ ಅವ್ರ ಹೆಸರೇನು, ಒಂಚೂರು ನಿಮ್ಮ ಕುಟುಂಬವನ್ನು ಪರಿಚಯ ಮಾಡಿಕೊಡಿ. ನಮ್ಮ ತಂದೆಯವರು ಕುಮಾರಸ್ವಾಮಿ ಗೌರಿಮಠ, ಸಾಕಿನ ಹೊಳೆಯಲ್ಲೂರು. ಇವರು ಮೊದ್ಲಾಗಿಂದನೂ ಕಿರಾಣಿ ಬಿಸ್ನೆಸ್ ಮಾಡ್ಕೊಂತ ಬಂದಾರ. ನಾವು ಅದೇ ರೀತಿ ಅದೇ ಬಿಸ್ನೆಸ್ ಮಾಡ್ಕೊಂತ ಬಂದೀವಿ. ನಮ್ಮ ತಾಯಿಯವರು ವ್ಯಾಪಾರದ ಜೊತೆ ನಮ್ಮ ತಂದೆಯವರಿಗೆ ಅನುಕೂಲ ಆಗುವಂತ ಅವರು ಕೃಷಿ ಕಾಯಕವನ್ನ ಜಾಸ್ತಿ ಮಾಡ್ತಾರ. ಇವತ್ತಿಗೂ ಅವರ ಮಾಡ್ಕೊಂತ ಹೋಗ್ತಾರ. ವಯಸ್ಸಾಗೈತಿ, ಬಟ್ ಅವ್ರು ಇವತ್ತಿಗೂ ಬಿಟ್ಟಿಲ್ಲ, ಶ್ರಮಜೀವಿ ಅದಾರ. ನಮ್ಮ ತಂದೆ ದೇಹಕ್ಕೆ ವಯಸ್ಸಾಗಿದೆ, ಆಗಿಲ್ಲ ಸರ್. ಅದೇ ರೀತಿ ನಮ್ಮ ತಂದೆಯವರು ವಿಶ್ರಾಂತಿವಿಲ್ಲದ ಜೀವನ ನಡೆಸ್ಯಾರ. ಅವ್ರು ಒಟ್ಟ ರೆಸ್ಟ್ ಅನ್ನೋದ ಕಂಡಿಲ್ಲ. ಅವ್ರ ಜೀವನದೊಳಗ ಬಹಳ ಶ್ರಮ ಪಟ್ಟವ್ರ. ನಾವು ಅದೇ ದಾರಿಯಲ್ಲಿ ಹೊಂಟೀವಿ. ನಾವು 3 ಜನ ಅಂತಮ್ರು, 3 ಜನ ಉದ್ಯೋಗಸ್ಥರು, 3 ಜನ ಪ್ರಾಮಾಣಿಕವಾಗಿ ವ್ಯಾಪಾರವನ್ನ ಹೊಳೆಯಾಲೂರಲ್ಲಿ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಅಂದ್ರೆ ಒಂದು ವ್ಯಾಪಾರ ನೀತಿ, ವ್ಯಾಪಾರ ಧರ್ಮ ಏನಿದೆ ಅದನ್ನ ಆ ಧರ್ಮಾನುಸಾರ ಮಾಡ್ತಾ ಇದ್ದೀರಿ. ನಮ್ಮ ತಂದೆಯವರು ನಮ್ಗೆ ಕಲಿಸ್ಕೊಟ್ಟಾರ. ಆ ದಾರಿ ಒಳಗ ನಾವು ವ್ಯಾಪಾರ ಮಾಡ್ಕೊಂತ ಹೊಂಟಿದೀವಿ. 3 ಜನ. ಸಂಗಮೇಶ್ ಅವರ ನಿಮ್ಮ ಶಿಕ್ಷಣ, ಬಾಲ್ಯ, ಅದ್ರ ಬಗ್ಗೆ ಒಂಚೂರು. ನಂದು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೆ ಹೆಸರೇಶ್ವರ ಬಾಲ ವಿಕಾಸ ವಿದ್ಯಾಮಂದಿರ ಹೊಳೆಯಾಲೂರು. ಅದೇ ರೀತಿ ಪ್ರೌಢ ಶಿಕ್ಷಣ 8, 9, 10 ಬೀದರ್ ಸಿದ್ಧಾರೂಢ ಮಠದಲ್ಲಿ ಆಗಿದೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಪ್ರತಿಷ್ಠಿತ ಸಂಸ್ಥೆ ಆದಂತಹ ಕಲ್ಮೇಶ್ವರ ವಿದ್ಯಾಪ್ರಸಾರಕ ಸಮಿತಿಯಲ್ಲಿ ಆಗಿದೆ. ನೆಕ್ಸ್ಟ್ ನಮ್ದು ವ್ಯಾಪಾರ ವಂಶವಾಗಿದ್ರಿಂದ ನಾನು ಕಲಿಕೆಯನ್ನು ಅರ್ಧಗೊಳಿಸಿ ನನ್ನ ವ್ಯಾಪಾರಕ್ಕೆ ನಾನು ಹೆಜ್ಜೆ ಇಟ್ಟೇನೆ. ಅಂದ್ರೆ ನೀವು ವಿದ್ಯಾರ್ಥಿ ದಶೆಯಲ್ಲೇನೆ ವ್ಯಾಪಾರದ ಕಲಿಕೆಯಲ್ಲೂ ಕೂಡ ಇದ್ರಿ? ಇತ್ತು ಸರ್, ಅದು ಕಂಟಿನ್ಯೂ ಇತ್ತು. ಈಗ ವ್ಯಾಪಾರ ಅಂದ ತಕ್ಷಣ ಮೊದಲು ನಿಮ್ಮ ಮೂಲ ವ್ಯಾಪಾರ ಏನಾಗಿತ್ತು, ಯಾರು ಶುರು ಮಾಡಿದ್ರು, ಅದಕ್ಕೆ ಏನ್ ಹಿನ್ನೆಲೆ ಇದೆ? ನಮ್ಮ ತಂದೆಯವರು ಸರ್, ಅಜ್ಜವರು ತಂಬಾಕು ಬೀಡಿ ಫ್ಯಾಕ್ಟರಿ ಇತ್ತಂತ, ನಾವು ನೋಡಿಲ್ಲ. ಏನ್ ಹೆಸರು? ಗೌರಿಮಠ, ಗುರುಬಸಯ್ಯ ಗೌರಿಮಠ ಅಂತಂದು. ನಮ್ಮ ಅಪ್ಪರು ಕಾಲ ನಂತರ ಅವರು ಕಿರಾಣಿ ವ್ಯಾಪಾರ ಮಾಡಕ್ ಕುಂತ್ರು. ನಾವು ಅವ್ರ ಜೊತೆ ಕೈ ಜೋಡಿಸಿ ವ್ಯಾಪಾರ ಮಾಡ್ಕೊಂತ ಬಂದ್ವಿ. ಈಗೇನೈತಿ, ನೆಕ್ಸ್ಟ್ ನಮ್ ತಮ್ಗಳು 2 ಕಿರಾಣಿ ಅಂಗಡಿ ಮಾಡ್ಕೊಂಡು ಅಲ್ಲೇ ಹೊಳೆಯಾಲೂರು ಒಳಗೆ ನಡ್ಸಕ್ ಕುಂತಾರಿ. ನಾವೇನೈತಿ ಸಿದ್ಧ ಶಿವ ಟೈರ್ ಎನ್ನುವ ಹೆಸರು ಮ್ಯಾಗ ಒಂದು ಬ್ರಾಂಚ್ ಓಪನ್ ಮಾಡಿದೆ. ಅದು ಟೈರ್ ಶಾಪ್ ಹೋಗಿ ಕಂಟಿನ್ಯೂ ಆಗಿ ಆಟೋಮೊಬೈಲ್ ಆಯ್ತು, ಆಟೋಮೊಬೈಲ್ ಇಂದ ಬೈಕ್ ಶೋರೂಮ್ ಆಯ್ತು. ಅದೇ ರೀತಿ ರೀಸೆಂಟ್ 1 ವರ್ಷ 1.5 ವರ್ಷದಿಂದ ಶಿರೋಳದಾಗ ಒಂದು ಬ್ರಾಂಚ್ ಮಾಡೀನಿ. ಮಗ 10th ಅದನ, ಬಟ್ ಅವನ ನಡ್ಸ್ಕೊಂತ ಹೊಂಟಾನೆ ಸರ್. ಅಂದ್ರೆ ಈಗ ಆಲ್ರೆಡಿ ನೀವೇನೋ ಒಂದು ಹಾದಿ ತುಳಿದಿದ್ರಿ, ನಿಮ್ಮ ಹಾದಿಯಲ್ಲಿ ನಿಮ್ಮ ಸುಪುತ್ರರನ್ನು ಕೂಡ ಹಾದಿ ಹಿಡಿಸಿದ್ರಿ. ಹೊಂಟಾನೆ ಸರ್. ಓಕೆ,
ಈಗ ನೀವು ಹೇಳಿದ್ರಿ ಈಗ ಬೈಕ್ ಶೋರೂಮ್ ಎಲ್ಲೆಲ್ಲಿದೆ, ಯಾವ್ಯಾವ್ದಿದೆ? ಹೊಳೆಯಾಲೂರಲ್ಲಿ ಭಾಗ್ಯಶ್ರೀ ಮೋಟರ್ಸ್ ಹೀರೋ ಕಂಪ್ನಿ ಅದ ಸರ್. ಓಕೆ. ಅದೇ ರೀತಿ ಸಿದ್ಧ ಶಿವ ಮೋಟರ್ಸ್ ಶಿರೋಳಗ ಅದ ರೀ. ಓಕೆ. ಸಿದ್ಧಶ್ರೀ ಮೋಟರ್ಸ್ ಹೊಳೆಯಾಲೂರ್ ಒಳಗ ಅದ ರೀ ಸರ್. ಇಷ್ಟೊಂದು ಮಾಡಿದ್ರಿ. ಎಲ್ಲ ಒಂದ್ ಕಡೆ ತಂದೆಯವರಿಂದ ಅಂದ್ರೆ ಅಜ್ಜನವ್ರ ಕಾಲದಿಂದಲೂ ಕೂಡ ಈ ಉದ್ಯೋಗ ಅನ್ನೋದು ನಿಮ್ಮ ಮೈಗೆ ಅಂಟ್ಕೊಂಡ್ ಬಿಟ್ಟಿದೆ, ವ್ಯವಹಾರ, ವ್ಯಾಪಾರ, ಬಿಸ್ನೆಸ್ ಅನ್ನುವಂಥದ್ದು. ಓಕೆ. ಇನ್ನು ಈಗ ನಿಮ್ದು ಮದುವೆ, ನಿಮ್ಗೆ ಯಾವ ರೀತಿಯಾಗಿ ಈಗ ನಿಮ್ಮ ಧರ್ಮ ಪತ್ನಿಯವ್ರು ಸಾಥ್ ಕೊಡ್ತಾ ಇದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಡೀ ಸುತ್ತ ತಳಕ ಹಳ್ಳಿಗೆ ಗೊತ್ತದ ಸರ್ ನಂದು. ನನಗಿನ್ನ ಜಾಸ್ತಿ ನಮ್ಮ ಮಿಸ್ಸಸ್ ದುಡಿತಾರೆ ಅಂಗಡಿ ಒಳಗೆ. ಅವ್ರದ ವರ್ಕ್ ಜಾಸ್ತಿ ರೀ. ಅವರೇ ಜಾಸ್ತಿ ಮಾಡ್ತಾರೆ. ಹಂಗಂದ್ರೆ ಸುಮ್ಮನೆ ಶೋ ಅಪ್ ಹೆಸರಿಗೆ ಅಷ್ಟ ನಮ್ದಾಗೈತೆ. ಓಕೆ ಓಕೆ ಓಕೆ. ನಿಜ ಹೇಳ್ತಿರ್ತಾರೆ, ಒಂದು ಯಶಸ್ವಿ ಪುರುಷನ ಹಿಂದೆ ಖಂಡಿತವಾಗಿ ಕೂಡ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಏನು ಅವ್ರೇನು ಓದಿದ್ದಾರೆ, ಏನ್ SSLC ಸರ್. ಆದಾಗ್ಯೂ ನಿಮ್ಮ ಈ ವೃತ್ತಿಗೆ, ವ್ಯವಹಾರಕ್ಕೆ, ವ್ಯಾಪಾರಕ್ಕೆ ಎಲ್ಲ ಅವರ ಪೂರ್ತಿ ಜವಾಬ್ದಾರಿನ ಅವ್ರು ಸರ್. ಸರಿ. ಈಗ ಇದ್ರ ಜೊತೆಗೆ ನಿಮ್ಮ ಚೇಂಬರ್ ಆಫ್ ಕಾಮರ್ಸ್ ನೀಡಿದಂತ ಮಾಹಿತಿ ಆಧಾರದ ಮೇಲೆ ನೀವು ಕೇವಲ ಒಬ್ಬ ಬಿಸ್ನೆಸ್ ಮ್ಯಾನ್, ಯು ಆರ್ ನಾಟ್ ಕನ್ಸಿಡರ್ ಆಸ್ ಓನ್ಲಿ ಬಿಸ್ನೆಸ್ ಮ್ಯಾನ್, ಆಸ್ ಅ ಸೋಷಿಯಲ್ ವರ್ಕರ್ ಕೂಡ ಅಂತ ನಾವು ಕೇಳಿದ್ವಿ. ಸೊ ಅದನ್ನು ಹೇಳೋದಾದ್ರೆ ಏನೇನು ಸೋಷಿಯಲ್ ಸರ್ವಿಸ್ ಮಾಡ್ತೀರಿ ನೀವು? ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಕೇಳ್ತಿದ್ವಿ. ಯಾವ ಸಂಘ ಸಂಸ್ಥೆಗಳು, ಏನು ಹುದ್ದೆಗಳಿವೆ ಅಲ್ಲಿ? ಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಂತ ಅದ ಸರ್, ಅದು ನಿರ್ದೇಶಕ ಅದೇನ್ರಿ. ಅದೇ ರೀತಿ ಜಂಗಮಾಭಿವೃದ್ಧಿ ಸಂಘದ ಒಂದು ಬ್ಯಾಂಕ್ ಅದ ರೀ, ಅದ್ರಾಗೂ ಡೈರೆಕ್ಟರ್ ಅದೇನಿ. ಎಲ್ಲಿ? ಹೊಳೆಯಾಲೂರ್ ಒಳಗ್ರಿ. ಆಮೇಲೆ ರೋಣ ತಾಲೂಕು ಜಂಗಮಾಭಿವೃದ್ಧಿ ಸಂಘದ ಡೈರೆಕ್ಟರ್ ಅದೇನಿ ಸರ್. ಅದೇ ರೀತಿ ಈಗ ರೀಸೆಂಟ್ ಆಗಿ ಎಚುರೇಶ್ವರ ನಾಲ್ಕಲದ ಸಾಲಿ ಒಳಗರಿ ಈಗ ನಿರ್ದೇಶಕ ಮಂಡಳಿಯವ್ರ ಅಧ್ಯಕ್ಷರ ಇದ್ರೊಳಗ ಈಗ ಚುನಾಯಿತ ಆಗೇನ್ ಸರ್. ಅದೊಂದು ಡೈರೆಕ್ಟರ್ ಆಗೇನ್ ಸರ್. ಶಿಕ್ಷಣ ಸಂಸ್ಥೆಗೆ. ಓಕೆ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಸರ್. ಓಕೆ ಓಕೆ. ಹೌದೌದು. ಅಲ್ಲಿ ಕಲ್ಮೇಶ್ವರ ವಿದ್ಯಾರ್ಥಿ ಸಂಘ ಅಂದ್ರೆ ಹೊಳೆಯಾಲೂರು ಒಳಗಡೆ ಅದೊಂದು ಬ್ರ್ಯಾಂಡ್ ಆಗಿರುವಂತ ಸಂಸ್ಥೆ. ಸಂಗಮೇಶ್ವರೀಗ ವ್ಯವಹಾರ, ಉದ್ಯೋಗ, ಬಿಸ್ನೆಸ್ಗಳು ಇದು ಬೇರೆ. ಇಲ್ಲೊಂದು ನಮ್ದು ಫೈನಾನ್ಸಿಯಲ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆರ್ಥಿಕವಾಗಿರುವಂತಹ ನಿರೀಕ್ಷೆ ಇರುತ್ತೆ, ಹೀಗೆ ಬರಬೇಕು, ಹೀಗೆ ಹೋಗ್ಬೇಕು, ಈ ರೀತಿ ಮಾಡ್ಬೇಕು ಅಂತ. ಆದ್ರೆ ಈ ಸಮಾಜ ಸೇವೆ ಇದೆ ಅಲ್ವಾ, ಇದು ಯಾವುದು ಕೂಡ ಫಲಾಪೇಕ್ಷೆಗಳಿಲ್ಲದೆ, ಅಂದ್ರೆ ಇಲ್ಲಿ ಕಂಪ್ಲೀಟ್ಲಿ ನಿಷ್ಕಲ್ಮಶವಾಗಿ ನಾವು ಶುದ್ಧ ಹಸ್ತರಾಗಿ ಸೇವೆ ಮಾಡಬೇಕು. ನಿಮಗೆ ಉದ್ಯೋಗ ಮತ್ತು ಸಮಾಜ ಸೇವೆ ಅಂತ ಬಂದಾಗ ಯಾವ್ದು ಖುಷಿ ಕೊಡ್ತಾ ಇದೆ? ಸಮಾಜ ಸೇವೆನೇ ಜಾಸ್ತಿ ಖುಷಿ ಕೊಡ್ತದೆ ಸರ್. ಯಾಕೆ? ಸಮಾಜ ಸೇವೆದೊಳಗಿದ್ರೆ ಒಂದು ಹೆಸರು ಬರ್ತೈತಿ, ಸೇವೆ ಮಾಡ್ಕೊಂಡವ್ರ ಮನಸ್ಸಿಗೆ ಶಾಂತಿ ಇರ್ತೈತಿ, ನೆಮ್ಮದಿ ಇರ್ತೈತಿ. ಆಮೇಲೆ ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ನನಗೆ ದೇವ್ರ ಮ್ಯಾಗ, ಸಿದ್ಧಾರೂಢರ ಮ್ಯಾಗ ಬಹಳ ಅಪೇಕ್ಷಿತ. ಒಟ್ಟು ಅಲ್ಲಿ ಜಾಸ್ತಿ ಹೋಗೋದು ಬರೋದು, ಒಡನಾಟ ಬಹಳ. ಸಿದ್ಧಾರೂಢ ಮಠ ಕಟ್ಟಬೇಕು ಅನ್ನೋದು ಒಂದು ಆಸೆ ಐತಿ ಹೊಳೆಯಾಲೂರ್ ಒಳಗೆ. ಕಟ್ಬೇಕು ಅನ್ನೋದು, ಎಲ್ಲರನ್ನು ಹಿರಿಯರ್ನೆಲ್ಲ ಕಿರಿಯರ್ನ ಎಲ್ಲರನ್ನ ಕರ್ಕೊಂಡು ಕೊನೆ ಆಸೆ ಏನಂತ ಕೇಳಿದ್ರೆ ಅದನ್ನ ಸಿದ್ಧಾರೂಢ ಗುಡಿ ಕಟ್ಟಬೇಕು ಅನ್ನೋದು ಒಂದು ಆಸೆ ಅದ. ಅಲ್ಲ, ನಿಜಕ್ಕೂ ಕೂಡ ಸಿದ್ಧಾರೂಢರು ತಲೆ ಮೇಲೆ ಬೆಂಕಿಯನ್ನು ಹಚ್ಚಿಟ್ರು ಕೂಡ ತಂಪಾದ ನೀರಾಗಿತ್ತು. ಹೌದು ಸರ್. ಅಂತ ಪವಾಡ ಪುರುಷರು ಅಂತಂದ್ರೆ ಅದು ಸಿದ್ಧಾರೂಢರು. ಅಂತ ಯತಿಗಳನ್ನ, ಅವರ ಒಂದು ಸೇವಾ ಕೈಂಕರ್ಯ ಅಥವಾ ಅವರ ತಪಸ್ಸು, ಅವರ ಮಹಿಮೆ, ಇದಕ್ಕೆ ಪ್ರೇರೇಪಿತರಾಗಿ ನೀವು ಸಿದ್ಧಾರೂಢಜಿಗೆ ಇವತ್ತು ನಡ್ಕೋತಾ ಇದ್ದೀವಿ. ಯಾವಾಗಿಂದ ಈ ತರದೊಂದು ವಿಚಾರ ಬಂತು? ಮೂಲದಲ್ಲಿ ಏನಾದ್ರು ಇತ್ತಾ? ಹೀಗೆ ಇಲ್ಲ ಸರ್, ನಮ್ಮ ಮಂದಿವ್ರು ಇಲ್ಲೇ ಪಟ್ಟಣಕಲ್ ಬಸವೇಶ್ವರ ರೀ, ಬಾದಾಮಿ ತಾಲೂಕು. ಬಟ್ ನಾ ಸ್ಕೂಲ್ ಪ್ರೌಢ ಶಿಕ್ಷಣ ಕಲಿಯಕ್ ಹೋಗಿದ್ದು ಬೀದರ್ ಜಿಲ್ಲಾ ರೀ, ಸಿದ್ಧಾರೂಢ ಮಟ್ಟದಲ್ಲಿ. ಅಲ್ಲಿಂದ ಅದು ಸಿದ್ಧಾರೂಢ ಅಂತ ಬಂದ್ಬಿಡ್ತು ಸರ್. ಅದಕ್ಕೆ ನನ್ನ ಮಕ್ಳ ಹೆಸರು ಸಿದ್ಧಾರೂಢ ಗುರುನಾಥ್ ರೂಢ ಅಂತ ಇಟ್ಟೇನಿ ಸರ್. ಹುಬ್ಬಳ್ಳಿಯನ್ನು ಹೂಬಳ್ಳಿಯಾಗಿ ಹೆಸರುವಂತವ್ರು ಸಿದ್ಧಾರೂಢರು ಸರ್. ಈಗ ನಿಮ್ಮ ಮಕ್ಕಳ ಹೆಸರು? ಸಿದ್ಧಾರೂಢ ಗುರುನಾಥ್ ರೂಢ. ಮಗಳು BLL ಬೇದಾಳ್ರಿ, ಭಾಗ್ಯಶ್ರೀ ಗೌರಿಮಠ. ಓಕೆ ಓಕೆ ಓಕೆ. ಟೋಟಲ್ ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. 3 ಜನ. ಈಗ ಇನ್ನಿಬ್ರು ಏನ್ ಮಾಡ್ತಾರೆ? ಇಬ್ರು ಕಲಿತಿದ್ದಾರೆ ಸರ್. ಏನ್ ಓದ್ತಾರ ಅವರು? ಒಬ್ರು 10th ಅದನ್ರಿ, ಒಬ್ರು 8th ಅದಾರ ಸರ್. ಈಗ 10th ಇದ್ದವನಿಗೆ ಆಲ್ರೆಡಿ ನೀವು ಶೋರೂಮ್ ಬಿಸ್ನೆಸ್ ಹಚ್ಚಿರಿ, ಮೇಂಟೈನ್ ಮಾಡ್ತಾರಲ್ಲ? ಮಾಡ್ತಾರೆ ಸರ್. ಓಕೆ. ಈ ಮಕ್ಕಳನ್ನ ಒಬ್ಬ ಉದ್ಯಮಿಗಳನ್ನಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ, ಅಥವಾ ಅವ್ರು ದೊಡ್ಡ ದೊಡ್ಡ ಆಫೀಸರ್ ಆಗ್ಲಿ ಅಥವಾ ಹಿಂಗಾಗ್ಲಿ ಏನ್ ಕನ್ಸಿದೆ? ಉದ್ಯಮಗಳಿಗೆ ಮಾಡ್ಬೇಕು ಅನ್ನೋದು ಐತಿ ಸರ್. ಚಲೋ ಹೆಸರು ಗಳಿಸ್ಬೇಕು, ಉದ್ಯಮ ಮಾಡ್ಬೇಕು, ನಮ್ಮ ತಂದೆಯವ್ರ ಹೆಸರು ಅವ್ರು ತರ್ಬೇಕು ಅನ್ನೋದು ಆಸೆ ಐತಿ. ನಿಮ್ಮ ತಂದೆಯವ್ರ ಹೆಸರು ನಿಮ್ಮ ಮಕ್ಕಳು ತರ್ಬೇಕು. ವಾವ್, ಎಂತ ಮಾತ್ರ ಇದು. ಈಗ ನನ್ನ ಹೆಸರು ತರ್ಲಿ ನನ್ನ ಮಗ ಅಂತ ಬಹಳ ಜನ ತಂದೆ ತಾಯಿ ಇಷ್ಟಪಡ್ತಾರೆ. ಆದ್ರೆ ನಮ್ಮ ಅಪ್ಪನ ಹೆಸರು ತರ್ಲಿ ಅಂದ್ರೆ ತಂದೆನೇ ಒಂದು ರೀತಿ ನಿಮ್ಗೆ ಮಾಡೆಲ್, ದೇವರನ್ನೋ ಲೆಕ್ಕದಲ್ಲಿ ವಿಚಾರ ಮಾಡ್ತಾ ಇದ್ದೀರಿ. ಓಕೆ. ಇನ್ನು ಗೌರಿಮಠ ಬರುವಂತ ದಿನಮಾನದಲ್ಲಿ ನಿಮಗೆ ಈ ಸಿದ್ಧಾರೂಢ ಮಠದ ಬಗ್ಗೆ ಹೇಗೆ ಒಂದು ಕನಸಿದೆ. ಸೊ ಅದು ಉದ್ಯೋಗ ವ್ಯವಹಾರದಲ್ಲಿ ಕೂಡ ನಾನು ಈ ಥರದ್ದೊಂದು ಮಾಡಬೇಕು, ಇಂಥದ್ದೊಂದು ಕಟ್ಟಬೇಕು, ಅದರಿಂದ ಸಮಾಜಕ್ಕೆ ಅನುಕೂಲ ಆಗುತ್ತೆ, ನಮಗೂ ಕೂಡ ಇದಾಗುತ್ತೆ ಅನ್ನೋದಾದ್ರೆ, ಯಾಕೆಂದ್ರೆ ನಮ್ಮ ಗದಗ ಅಂದ ತಕ್ಷಣ ಇಲ್ಲಿ ಉದ್ಯೋಗದ ಸಮಸ್ಯೆನೇ ತುಂಬಾ ಇಲ್ಲಿ ದೊಡ್ಡ ಕ್ವಾಲಿಫಿಕೇಶನ್ ಆಗಿರುವಂತಹ ಯುವಕರು ಇವತ್ತು ಇಂಜಿನಿಯರಿಂಗ್, MTech, BTech ಎಲ್ಲ ಮಾಡ್ಕೊಂಡು ಬೆಂಗಳೂರು ಅಂತ ಏರಿಯಾಗಳಿಗೆ ಹೋದ್ರೆ ಒಂದ್ ಕಡೆ ತಂದೆ ತಾಯಿಗಳನ್ನು ಅವ್ರ ಜೊತೆಗೆ ಇರೋದಿಲ್ಲ, ಇನ್ನೊಂದ್ ಕಡೆ ಒಂದು 15, 20, 30 ಸಾವಿರ ರೂಪಾಯಿನಲ್ಲಿ
ಏನೂ ಆಗಲ್ಲ ಸರ್. ಏನಾಗೋದಿಲ್ಲ, ಬೇರೆ ಬೇರೆ ಚಟಗಳಿಗೆ ದಾಸರಾಗ್ತಾರೆ. ಸೊ ಅದನ್ನ ನೋಡಿದಾಗ ನೀವೊಬ್ರು ಉದ್ಯಮಿಗಳಾಗಿ ಬರೋ ದಿನಮಾನದಲ್ಲಿ ಆ ತರದ ಏನಾದ್ರು ಕನಸು ಕಟ್ಟಿದ್ರೆ ಹೇಗೆ? ಬಿಸ್ನೆಸ್ ದೊಡ್ಡ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದು ಐತಿ ಸರ್. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತೀನಿ ಸರ್. ಅಲ್ಲಿ ಈ ತರದ ವಲಯಕ್ಕೆ ನಾನು ಹೋಗ್ಬೇಕು ಅನ್ನೋದಾದ್ರೆ ಯಾವುದು? ಇನ್ನೂ ಯಾವ್ದಾರ ಒಂದು ಇಂಡಸ್ಟ್ರಿಲಿಗೆ ಹೋಗ್ಬೇಕು ಅನ್ನೋದು ಐತಿ ಸರ್. ಅಂದ್ರೆ ದಲ್ಲಾಳಿ ಅಂಗಡಿ ಈಗ ರೀಸೆಂಟ್ ಆಗಿ ನಮ್ಮ ಮಿಸ್ಸಸ್ ಹೆಸರಲ್ಲೇ ದಲ್ಲಾಳಿ ಅಂಗಡಿ ಸ್ಟಾರ್ಟ್ ಮಾಡಿದ್ದೀನಿ, ಕಟ್ಟಿದ್ದೀನಿ ಬಿಲ್ಡಿಂಗು. ಬಟ್ ಅದನ್ನ ಇನ್ನೂ ನನಗೆ ಆಗ್ಲಾರ್ದಕ್ಕೆ ಅದನ್ನ ಸ್ಟಾರ್ಟ್ ಮಾಡಿಲ್ಲ. ಅದನ್ನು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಒಂದು ಇದೈತಿ ಸರ್. ಈ ಮೂಲಕ ಇವತ್ತೊಂದು ಇಂಥ ಸ್ಥಾನಕ್ಕೆ ಬಂದ್ರಿ. ಸಿದ್ಧಾರೂಢರ ಹೆಸರಿನ ಪ್ರಶಸ್ತಿ ಅಂದ್ರೆ ಸಿದ್ಧಾರೂಢರ ಮುಂದೆ ಯಾರು ಇಲ್ಲ. ಹೌದು ಸರ್. ಅಂತ ಆರೂಢರು ಅಂದ್ರೆ ಆರನ್ನು ಕೂಡ ಅಳಿದಂತ ಮೂರನ್ನು ತಿಳಿದಂತವ್ರು ಅವರು. ಅಂತಹ ಸಿದ್ಧಾರೂಢರ ಹೆಸರಲ್ಲಿ ನಿಮ್ಗೆ ಪ್ರಶಸ್ತಿ ಆಗಿದೆ. ಈ ಚೇಂಬರ್ ಆಫ್ ಕಾಮರ್ಸ್ ಇದೆ. ಈ ಬಗ್ಗೆ ನಿಮ್ಮ ಕುಟುಂಬದವರನ್ನ ಅಂದ್ರೆ ನೀವು ಬೆಳೆಯುವ ಕಾಲಕ್ಕೆ ನೆರವಾದವರನ್ನ, ಪ್ರೋತ್ಸಾಹ ಕೊಟ್ಟವರನ್ನ, ಆಶೀರ್ವಾದ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಾದ್ರೆ ಯಾರನ್ನ ನೆನೆಸ್ಕೊಳ್ತೀರಿ ಅಂತ? ತಂದೆ ತಾಯಿನೇ ಸರ್. ತಂದೆ ತಾಯಿ, ತಮ್ಮಗಳು ಮತ್ತು ನಮ್ಮ ಫ್ಯಾಮಿಲಿಯನ್ನು ನೆನೆಸ್ಕೊಂತೀನಿ ಸರ್. ಆಮೇಲೆ ನನ್ನ ಕೈಯಾಗಿರುವಂತ ಕೆಲಸಗಾರ ಸರ್. ಎಲ್ಲಾರು ಒನ್ ಆಫ್ ದಿ ಅವ್ರ ಕೆಲಸಗಾರ ಅಂತಿಲ್ಲ ಇಲ್ರಿ, ಒನ್ ಆಫ್ ದಿ ನಮ್ಮ ಫ್ಯಾಮಿಲಿನ ಸರ್. ಎಲ್ಲರೂ ಸಪೋರ್ಟಿವ್ ಸರ್. ಅಂದ್ರೆ ನಿಮ್ಮ ಜೊತೆಗೆ ಇವತ್ತು ಯಾರು ದುಡಿತಾ ಇದಾರೆ, ಯಾರು ಕಷ್ಟ ಪಡ್ತಾ ಇದಾರೆ, ಎಲ್ಲ ಮೆಕ್ಯಾನಿಕಲ್ ಇರ್ಬೋದು ಸರ್, ಡ್ರೈವರ್ಸ್ ಇರ್ಬೋದು, ಹಿಟಾಚ್ ಆಪರೇಟರ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು. ನಮ್ದು ಬಾಲ್ಯದ ಗೆಳೆಯರ ಅಂತ ಒಂದು ಟೀಮ್ ಐತಿ ಸರ್. ಅವ್ರಂಗ್ ಕೂಡ ನಾನು ಹೊಟ್ಟೆ ಹೋಗಿ ಬಿಟ್ಕೊಡಲ್ಲ ಸರ್. ಇನ್ನು ಕೊನೆಯದಾಗಿ ಈ ಚೇಂಬರ್ ಆಫ್ ಕಾಮರ್ಸ್ ಇಂದ ಈ ಸರ್ ನಿಮ್ಗೆ ಶ್ರೇಷ್ಠ ವರ್ತಕ ನೀವು ಬಹಳ ಅಂದ್ರೆ ಇಡೀ ನಮ್ಮ ವಾಣಿಜ್ಯೋದ್ಯಮ ಸಂಸ್ಥೆಯ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂತ ನಾನು ಕೇಳಲ್ಪಟ್ಟೆ. ಈ ಏಜ್ನವರು ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ, ಏನ್ ಹೇಳ್ತೀರಿ? ಗದಗ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ದೊಡ್ಡ ಮಾತ್ರ ಸಂಸ್ಥೆ ಇದ್ದಂಗೆ ಸರ್, ನಮ್ಮ ಹೊಳೆಯಲ್ಲೂರು ಚೇಂಬರಿಗೆ. ಅದು ಆ ಸಂಸ್ಥೆಯವರು ಈಗ ಇಷ್ಟು ಸಣ್ಣ ವಯಸ್ಸಿನಾಗ ನಂಗೆ ಕೊಡಕ್ ಕುಂತಾರ ಅಂತಂದ್ರೆ ಅವರು ಎಲ್ಲ ಇದನ್ನ ಮಾನದಂಡಗಳದಾವಲ್ಲೇ. ಮಾನ್ ಹೇಳ್ತಿದ್ರು ಅವರು ನಮ್ ಸ್ಕೂಟ್ನಿ ಮಾಡುವಾಗ, ಅಜ್ಜಾರು ಇವ್ರು ನನಗ್ ಬೇಕು, ಅವ್ರಿಗೆ ಬೇಕು, ಇವ್ರಿಗೆ ಬೇಕು ಅನ್ನೋದಿಲ್ಲ ಇಲ್ರಿ. ನಮ್ಮಲ್ಲಿ ಬಹಳ ಸಿಸ್ಟಮೆಟಿಕ್ ಆಗಿ ಸ್ಕೂಟ್ನಿ ಮಾಡ್ತಾರ. ಬಹಳ ಚಂದ ಸರ್. ಅದು ನಿಲಕ್ಲಾರ್ದಂತ ಅಂತಾರಲ್ಲ ಹಂಗ ಸರ್. ಇದು ಅವ್ರೇನ್ ನನಗೆ ಇಷ್ಟು ವಿಶ್ವಾಸ ಬಿಟ್ಟು ಈ ಪ್ರಶಸ್ತಿನ ಈ 20-26 ಇಸ್ವಿಗಳು ಕೊಡಕ್ ಕುಂತಾರಲ್ಲ ಸರ್, ನಾ ಇನ್ನೂ ಹೆಚ್ಚಿನ ರೀತಿ ವ್ಯಾಪಾರ ಮಾಡಿ ಇನ್ನೂ ದೊಡ್ಡ ಹೆಸರು ಗಳಿಸಿ ಇನ್ನೂ ದೊಡ್ಡ ಇದನ್ನ ಮಾಡ್ಬೇಕು ಅನ್ನೋದೈತಿ ಸರ್. ಅವ್ರು ಕೊಟ್ಟವರಿಗೂ ಆಯ್ತು, ಆಮೇಲೆ ನಾ ಮಾಡಿದ ಪ್ರಯತ್ನಕ್ಕೂ ಆಯ್ತು, ಇನ್ನೂ ಎಲ್ಲರಿಗೂ ಹೆಚ್ಚಿನ ರೀತಿ ಹೆಸರು ತರಬೇಕು ಅನ್ನೋ ಆಸೆ ಐತಿ ಸರ್. ಅಂದ್ರೆ ಒಬ್ಬ ಸಾಧಕನಾಗ್ತಕ್ಕಂಥವನಿಗೆ ಅಥವಾ ಒಬ್ಬ ಉದ್ಯಮಿ ಅನ್ನೋವರಿಗೆ ಹಂತ ಹಂತವಾಗಿ ಆ ಏರಿಕೆಯ ಮಟ್ಟದಲ್ಲಿ ಹೋದಾಗ್ಲೇ ಅದು ಖುಷಿ ಕೊಡುವಂತದ್ದು ಅಂತ. ನಾವು ಯಾವ ಸ್ಥಾನಕ್ಕೆ ಹೋದ್ರು ನಮಗ್ ಬೆನ್ನ ತಡೆದವ್ರು ಆಯ್ತು, ನಮಗ್ ಅನುಕೂಲ ಮಾಡಿದವರು, ನಮಗ್ ಉಪಕಾರ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದು ಅನ್ನೋದ ಒಂದು ಆಸೆ ಸರ್. ಆಮೇಲೆ ಇನ್ನೂ ಒಂದು ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ನಿಮ್ಮ ಸಂದರ್ಶನದೊಳಗ ನನ್ ಗಿರಾಕಿಗಳು ಹಳ್ಳಿ ಒಳಗೆ ಹೆಂಗ ಅದಾವ ಅಂತಂದ್ರೆ ಅಜ್ಜಾರ್ ಹೇಳ್ಯಾರಂದ್ರೆ ಸುಮ್ ಕೊಟ್ಟು ಬಿಡಂತಾರ ಸರ್. ನಾ ಹೇಳಿದ್ರಿ ಯಾಕೆ ಇಷ್ಟು ರೊಕ್ಕ ಅಂತ ಸಹಿತ ನಂಗಿಲ್ಲ ಅಂತ ಗಿರಾಕಿ ಪಡೆದೇನ್ರಿ ಅಂತ ನಾನ ಧನ್ಯ ಸರ್. ಅದ್ರ ಓಕೆ ಅಂದ್ರಲ್ಲ ನೀವು ಎಷ್ಟು ನೋಡ್ರಿ, ನಿಮ್ಮ ಗಿರಾಕಿ ಕ್ಲೈಂಟ್ಸ್ಗಳನ್ನ ಬಿಡ್ಲಿಲ್ಲ, ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರನ್ನ ಬಿಡ್ಲಿಲ್ಲ, ಫ್ಯಾಮಿಲಿ ಬಿಡ್ಲಿಲ್ಲ, ಸ್ನೇಹಿತರನ್ನ ಬಿಡ್ಲಿಲ್ಲ, ತಂದೆ ತಾಯಿಗಳನ್ನ ಬಿಡ್ಲಿಲ್ಲ, ಇದೆಲ್ಲವನ್ನು ಕೂಡ ಕಟ್ಕೊಂಡು ಹೋಗುವಂತಿದೆ ಅಲ್ವಾ? ಇದು ಹೆಂಗ ಗುಣ ಅಂತ ಹೆಂಗ್ ಬಂತಿದ್ದು? ನಮ್ಮ ತಂದೆ ತಾಯಿ ಕೊಟ್ಟ ಸಂಸ್ಕಾರ. ಇನ್ನು ಈ ಮೂಲಕ ಕೊನೆಯದಾಗಿ ಬಹಳ ಜನರಿಗೆ ಈ ಬಡತನ, ನೋವು, ಸಂಕಷ್ಟ, ತೊಂದರೆಗಳು ಇದೇನ್ ಮಾಡುತ್ತಂದ್ರೆ ಹಿಂಜರಿಕೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಮುಂದೆ ಹೋಗ್ಬೇಕು ಅನ್ನುವಾಗ ಎಲ್ಲೊಂದ್ ಕಡೆ ಇವುಗಳು ನನಗ ಅನ್ಸುತ್ತೆ ಸರ್, ನನ್ನಷ್ಟು ಪೆಟ್ಟು ಯಾರಿಗೂ ಬಿದ್ದಿಲ್ಲ ಬಿಸ್ನೆಸ್ ಒಳಗ. ಬಾಳ ಗಾಡಿ ಅದನ್ನ ಹೇಳ್ಕೊಳ್ಬೇಕು. ಈಗ ಗಾಡಿ ದಂಧೆದೊಳಗ ಬಾಳ ಲಾಸ್ ಅಂತಾರಲ್ಲ ಆ ಟೈಪ್ ಲಾಸ್ ಆಗೇನಿ. ಬಟ್ ನನ್ನ ದೇವ್ರು ಬಿಟ್ಟಿಲ್ಲ, ನನ್ನ ಗ್ರಾಹಕರು ಬಿಟ್ಟಿಲ್ಲ, ನಮ್ಮ ಕುಟುಂಬದವ್ರ ಅಂಕರು ಮೊದ್ಲ ಬಿಟ್ಟು ಕೊಟ್ಟಿಲ್ರಿ. ಅದಾವ ಸರ್, ಭಾಳ ಅದಾವ ಸರ್. ನಾ ಹೇಳಿದ್ನಿಲ್ಲ ಸರ್, ನನ್ನಷ್ಟು ಯಾರು ಉಂಡಿಲ್ಲ ಅಂತ ಹೇಳಿದ್ನಿಲ್ಲ ಸರ್, ಯಾರು ಉಂಡಿಲ್ಲ. ಬಟ್ ನಮ್ಮ ತಂದೆಯವ್ರ ಅಂಕ ಒಂದ್ ಮಾತು ಹೇಳ್ಬೇಕು, ತಂದೆಯವ್ರನ್ನ ನೆನೆಸ್ಕೋಬೇಕ್ರಿ. ಅವ್ರು ಇದ್ದಾಗ ತಗೋಬೇಕಾಗಿತ್ರಿ ಇದು ಪ್ರಶಸ್ತಿ. ಬಟ್ ಈಗ ಅವ್ರು 1-2 ವರ್ಷ ಆಯ್ತು ತಿರ್ಕೊಂಡು ಅದೊಂದ ಇದಾಗ ಹಾಕುಂತದ ಸರ್. ಇಲ್ಲ, ಅವ್ರು ಖಂಡಿತವಾಗಿ ಕೂಡ ಅವರ ಒಂದು ಭಗವಂತನಲ್ಲಿ ಅವರಿದ್ದಾರೆ. ಅವ್ರು ಯಾಕಂದ್ರೆ ಅವರೇ ಸಾಕ್ಷಾತ್ ಭಗವಂತ. ಅವರ ಆತ್ಮಕ್ಕೆ ಕೂಡ ಮತ್ತೊಂದಿಷ್ಟು ಚಿರಶಾಂತಿ ಕಾಣಿಸ್ಲಿಕ್ಕೆ ಇದೆಲ್ಲ ಒಂದ್ ಕಡೆ ಸಾಕ್ಷಿ. ಯಾಕಂದ್ರೆ ಅವ್ರು ಇಲ್ಲ ಅಂದ್ರೆ ಕೂಡ ನೀವು ನನಗೆ ಸಮಾಜ ಸೇವೆಯಲ್ಲಿ ಖುಷಿ ಸಿಗುತ್ತೀರಿ ಅಂತೀರಲ್ಲ, ಅಲ್ಲಿ ತಂದೆಯವ್ರನ್ನ ಹೆಸರಿನ ಮೇಲೆ ಹಲವಾರು ಕೈಂಕರ್ಯಗಳು ನೀವು ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನಿಮ್ ತಂದೆ ನಿಮ್ ಜೊತೆಗೆ ಮಾಡ್ತೀನಿ ಸರ್. ಆಮೇಲೆ ಮಾತಿಗೂ ಕೂಡ ಇಲ್ಲಿ ತಂದೆ ತಾಯಿ ಸ್ಮರಣೆ ಮಾಡ್ತಾ ಇದ್ರಿ, ತಂದೆ ನೆನೆಸ್ಕೊಳ್ತಾ ಇದ್ರಿ ಅಂದಾಗ ನಿಮ್ಮನ್ನ ಬಿಟ್ಟು ಅವ್ರು ಇಲ್ಲೂ ಇಲ್ಲ ಅಂತ. ಹೌದು ಸರ್, ನಿಜ ಸರ್. ಏನ್ ಅಪ್ಪಾಜಿ ಬಗ್ಗೆ ಒಂದೆರಡು ಮಾತು ಹೇಳಿದ್ರೆ ಏನ್ ಹೇಳ್ತೀರಿ? ಒಳ್ಳೆ ಮಾರ್ಗದರ್ಶನ ಕೊಟ್ಟಾರ ಸರ್. ಒಳ್ಳೆ ಮಾರ್ಗದರ್ಶನ ಕೊಟ್ಟಾರ. ಸಿಟ್ಟು ಒಂದು ಕಡಿಮೆ ಮಾಡಿಕೊಂಡು ಜೀವನ ಮಾಡಂತ ಹೇಳ್ಕೊಟ್ಟಾರ ಸರ್.
ಇದೆಂತ ಅಸ್ತ್ರ ಇದು. ಸಿಟ್ಟು ಉಡಾಳಿದ್ದೀನಿ ಸರ್, ಕಾಲೇಜ್ ಒಳಗ ಸ್ಕೂಲ್ ಒಳಗ ಸ್ವಲ್ಪ ಉಡಾಳಿದ್ದೆ. ಬಟ್ ತಂದೆ ತಾಯಿ ಮಾರ್ಗದರ್ಶನದೊಳಗ ಅನುಭವದ ಮ್ಯಾಗ, ಅನುಭವನ ದೊಡ್ಡದು ಸರ್ ಜೀವನದೊಳಗ, ಕಲಿಯೋದಕ್ಕಿನ್ನ ಅನುಭವನ ದೊಡ್ಡದಂತ. ಆ ಅನುಭವನ ನನಗ ಈ ಮಟ್ಟಕ್ಕೆ ತಂದೈತೆ ಸರ್. ವಯಸ್ಸು ಅನ್ನೋದಿರ್ಬೋದು ಸರ್, ಎಲ್ಲರ ಕೂಡ ಆಡ್ತೀನಿ ನಾನು, ದೊಡ್ಡವ್ರ ಕೂಡ ಆಡ್ತೀನಿ, ಸಣ್ಣವ್ರ ಕೂಡ ಆಡ್ತೀನಿ, ದೇವ್ರ ಕೂಡ ಆಡ್ತೀನಿ, ಮಕ್ಕಳು ಕೂಡ ಆಡ್ತೀನಿ. ಬಟ್ ಅನುಭವ ಅನ್ನೋದು ಏನೈತಲ್ಲ, ನಿಜವಾಗ್ಲೂ ಅದು ಯಾರು ಕಲಿಸ್ಕೊಡೋದಲ್ಲ ಸರ್, ನಮ್ಗೆ ನಾವೇ ತಗೊಳ್ಕೋಬೇಕು. 100%. ಇನ್ನೊಂದು ಗೌರಿ ಮಠ್ರೆ, ನಿಮ್ಮ ಥರ ಅನೇಕ ಜನ ಯುವಕರು ಇವತ್ತು ಉದ್ಯಮಿಗಳಾಗಬೇಕು, ನಾನು ಕೂಡ ಜೀವನದಲ್ಲಿ ಮುಂದೆ ಬರಬೇಕು, ತುಂಬಾ ಕಷ್ಟಪಡ್ತಾ ಇದ್ದೀನಿ, ಒದ್ದಾಡ್ತಾ ಇರ್ತಾರೆ, ಅವರೆಲ್ಲ ತೊಳಲಾಡ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ಪ್ರೇರಣೆ ಆಗ್ತಕ್ಕಂಥ ಹೇಳ್ಬೇಕು ಅನ್ನೋದೈತಿ. ನಾ ಹೇಳಿದ್ರೆ ಜನರಿಗೆ ಓದಿದ ಆಗತ್ತ. ನಾವು ಹಳ್ಳಿ ಒಳಗಿರುವವರು ಅಗದಿ ಏನಿಲ್ಲ ಅಲ್ಲ, ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಹಳ್ಳಿ ಅಂದ ತಕ್ಷಣ ನಿಮ್ಗೆ ಹೇಳ್ತೀನಿ, ಭಾರತ ದೇಶ ಇದೆಯಲ್ಲ, ಇದು ಹಳ್ಳಿಗಳ ದೇಶ. ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಕೂಡ ಒಂದು ಹಳ್ಳಿಗಳ ದೇಶ ಅಂತಿದೆ ಅನ್ನೋದಾದ್ರೆ ಅದು ನಮ್ಮ ಭಾರತ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಸೊ ಹಳ್ಳಿ ಅನ್ನುವಂಥದ್ರ ಬಗ್ಗೆ ನೀವು ಎರಡನೇ ಮಾತೇ ಬೇಡ. ನಾನು ಕೇಳ್ತಿರೋದು ಪ್ರೋತ್ಸಾಹದಾಯಕ ಮಾತುಗಳು, ಪ್ರೇರಣಾದಾಯಕ ಮಾತುಗಳು ಯುವಕರಿಗೆ ಒಂದು ಸಿಗ್ಲಿ. ಏನ್ ಹೇಳ್ತೀರಿ? ವ್ಯಾಪಾರಸ್ಥರು ಅಗದಿ ಇದ್ರ ಮ್ಯಾಗ ಹೋಗ್ಬೇಕು ಸರ್, ಒಂದ ಲೈನ್ ಒಳಗ ಲೆಂತ್ ಒಳಗ ಹೋಗ್ಬೇಕು. ಆಮೇಲೆ ಯುವಕರನ್ನ ಇದನ್ನ ಮಾಡಬೇಕು, ಅವ್ರಿಗೆ ಸಪೋರ್ಟಿವ್ ಮಾಡಬೇಕು. ದಯವಿಟ್ಟು ಹಳ್ಳಿ ಒಳಗ ಇದು 108 ರಾಜಕೀಯ ಬಂದಾಗ ನೀವ್ ಏನಾರ ಮಾಡ್ಕೋರಿ. ದಯವಿಟ್ಟು ಪ್ರೋತ್ಸಾಹಕರನ್ನ, ದುಡಿಯೋರ್ನ ಪ್ರೀತಿ ಲೆಕ್ಕೊಂಡು ಅವ್ರನ್ನ ಮ್ಯಾಗ ತರುವಂತ ಕಾಯಕ ನಮ್ಕಿನ ಏನ್ ಮೇಲ್ಪಟ್ಟು ಒಂದು ಸ್ಥಾನದೊಳಗೆ ಕುಂತಾರ. ದಯವಿಟ್ಟು ಎಲ್ಲರನ್ನ ಕೆಳಗಿದ್ದಾರನ್ನ ಎತ್ಕೊಂಡು ಮ್ಯಾಗ ತರ್ಬೇಕು ಅನ್ನೋದು ಒಂದು ಅವರು ಮಾಡಬೇಕು, ನಾವು ಮಾಡಬೇಕು, ನಾನು ಮಾಡ್ತೀನಿ. ಓಕೆ, ನೀವು ನಾನು ಮಾಡ್ಬೇಕು ಅನ್ನೋದಿದೆಯಲ್ಲ, ತುಂಬಾನೇ ಖುಷಿ ಕೊಡುತ್ತೆ. ಏನಿಲ್ಲ, ನನ್ನ ಕೈಯಾಗ ಕೆಲಸಗಾರರಾಗಿ ದುಡಿಯುವಂತಾರ, ಅವರು ಚಲೋ ಇರಬೇಕು, ಅವ್ರು ಚಲೋ ಇದ್ರೆ ನಾ ಚಲೋ. ವೆರಿ ನೈಸ್, 100% ಟ್ರೂತ್ಫುಲ್. ಈಗ ಇದರ ಜೊತೆಗೆ ನಾನು ಕೇಳಿದ್ದು ನಿಮ್ಮ ಪ್ರಶ್ನೆನ, ಯುವಕರಿಗೆ ಯಾವ ರೀತಿ ಉದ್ಯಮಕ್ಕೆ ಬರಬೇಕು ಅಂತ ಹೇಳ್ತೀರಿ? ಚೇಂಬರ್ ಆಫ್ ಕಾಮರ್ಸ್ ನವರು ಲಾಸ್ಟ್ ವರ್ಷಕ್ಕೊಂದ್ಸಲ ಬರ್ತಿದ್ರು. ನಮ್ಮ KIDBನು ಇಂಡಸ್ಟ್ರಿ ಏರಿಯಾ ಆಗ್ಬೇಕು, ಹೊಳೆಯಲ್ಲೂರಿಗೆ ಹೊಸ ಹೊಸ ಉದ್ಯಮಗಳು ಸ್ಟಾರ್ಟ್ ಆಗ್ಬೇಕು. ನಮ್ದು ಹೊಳೆಯಲ್ಲೂರು ಕಟ್ಟಿಗೆ ಉತ್ಪನ್ನಿಗೆ ಅಗದಿ ವ್ಯಾಪಾರಕ್ಕೆ ಫೇಮಸ್ ಅಂತ ಹೊಳೆಯಲ್ಲೂರು ಐತಿ. ಹೊಳೆಯಲ್ಲೂರು APMC ನಂಬರ್ 1 ಇತ್ತು, ಗಡ ರೋಣ ಹೊಳೆಯಲ್ಲೂರಿಗೆ. ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣ ಇನ್ನೂ ಮಾಡ್ಬೇಕು ಅನ್ನೋದೊಂದು, ಎಲ್ಲಾ ವ್ಯಾಪಾರಸ್ಥರು ಒಗ್ಗಟ್ಟಾಗಿ ಚಂದ ಹೆಸರು ತರುವಂತ ಕೆಲಸ ಮಾಡ್ಬೇಕು. ಇನ್ನು ಕೊನೆಯದಾಗಿ ಈ ವೇದಿಕೆಯ ಮೂಲಕ, ನಮ್ಮ ಒಂದು ಚಾನೆಲ್ ಮೂಲಕ ವೀಕ್ಷಕರಿಗಾಗಲಿ, ಫ್ಯಾಮಿಲಿಗಾಗಲಿ, ಚೇಂಬರ್ ಆಗಲಿ ಏನಾದರೂ ಹೇಳೋದಿದ್ರೆ? ಈ ಪ್ರಶಸ್ತಿಯನ್ನು ಕೊಡ್ ಮಾಡ್ಯಾರಲ್ಲ ಸರ್, ಹೊಳೆಯಲ್ಲೂರು ಚೇಂಬರ್ ಆಫ್ ಕಾಮರ್ಸ್ ನವರು ಅವರು ಇಲ್ಲಿಗೆ ಇದು ಮಾಡಿರ್ತಾರ. ಆಮೇಲೆ ಗದಗ ಜಿಲ್ಲಾ ಚೇಂಬರ್ ಅವರು ಗುಡಿಮನಿ ಆತು, ಹುಣಸಿಕಟ್ಟಿ ಆತು, ತಾತನಗೌಡ್ರ ಆತು, ಪುಣೇಕರ್ ಅವ್ರ ಆತು. ಆಮೇಲೆ ಏನೈತಿ, ಈ ನನ್ನ ಮ್ಯಾಗ ವಿಶ್ವಸಿಟಿ ಏನು ಈ ಪ್ರಶಸ್ತಿ ಕೊಡಾಕ್ ಕುಂತಾರ, ಅವ್ರಿಗೆ ನಾ ಯಾವಾಗ್ಲೂ ನನ್ನ ಜೀವ ಉಸಿರು ಇರೋ ಮಟ್ಟನು ನಾ ಚಿರಋಣಿ ಆಗಿರ್ತೀನಿ. ಹಾಗೆ ನೆಕ್ಸ್ಟ್ ಆಗ ಇನ್ನು ಹೊಸ 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 ಯುವಕರನ್ನ ಮೇಲ್ ಕರ್ಕೊಂಡ್ಬಂದು ನಮ್ ಗದಗ ಜಿಲ್ಲಾಕ್ಕೂ ಹೆಸರು ಬಂದಿರ್ಬೇಕು, ಎಲ್ಲಾ ಕಡೆ ಹೆಸರು ಬಂದಿರ್ಬೇಕು. ನಮ್ ಹೊಳೆಯಲ್ಲೂರು ಹೆಸರು ಅಂಕರು ಕಂಟಿನ್ಯೂಸ್ಲಿ ಒಂದು ಪ್ರಶಸ್ತಿ ಸ್ವೀಕಾರದಾಗಿರ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತೀನಿ. ಅಂದ್ರೆ ಈಗ ನೀವು ಒಂದು ಆರಂಭ ಮಾಡಿರಿ ಅಂತ ಸರ್, ಮೊದಲನೇ ಅಟೆಂಡೆನ್ಸ್ ಹಾಕಿದ್ರಿ ಸರ್. ನಮ್ಕಿನ ಪೂರ್ವದೊಳಗೆ ತಗೊಂಡವ್ರು ಅದಾರ, ಖೋ ಖೋ ಆಟ ಶುರು ಮಾಡೋರು ಯಾವಗಲ್ ಅವ್ರು ಅದಾರ, ಸೋಮು ನರೋನಿ ಅವ್ರು ಅದಾರ. ಆಮೇಲೆ ಇನ್ನೂ ಅನೇಕ ಹಿರಿಯರು ಅದಾರ, ಮಾಜಿ ಅಧ್ಯಕ್ಷರು ಅದಾರ ನಮ್ಮಲ್ಲಿ ಎಲ್ಲ. ಇನ್ನೂ ಎಲ್ಲರೂ ಈ ಸ್ಥಾನಕ್ಕೆ ಬರ್ಬೇಕು ಅನ್ನೋದ ನನ್ನ ಆಸೆ ಸರ್. ಓಕೆ, ಎಸ್ ಗೌರಿ ಮಠ್ರ, ನಿಜ ಕೂಡ ಗೌರವ ಪೂರ್ವಕವಾಗಿರುವಂತಹ ಮಾತುಗಳನ್ನ ಆಡಿದ್ರಿ. ಗೌರಿ ಮಠ್ರ ಬಾಯಿಂದ ಬಂದಂತದ್ದು ಗೌರವ ಸೂಚಕವಾದ ಪದ ಅಂದ್ರೆ ಅದು ತಂದೆ ತಾಯಿಗಳ ಬಗ್ಗೆ ತುಂಬಾ ಹೆಮ್ಮೆ ವ್ಯಕ್ತಪಡಿಸಿದ್ರಿ. ನೀವೊಬ್ರು ಉದ್ಯಮಿಗಳು ಅನ್ನೋದಕ್ಕಿಂತ ಒಂದು ರೀತಿ ಸಂಸ್ಕಾರ ಪಡ್ಕೊಂಡಂತಹ ವ್ಯಕ್ತಿ ಹೇಗಿರ್ತಾನೆ ಅನ್ನೋದಕ್ಕೆ ನೀವು ಇವತ್ತು ನಿಮ್ಮ ಮಾತುಗಳು ಸಾಕ್ಷಿ. ಅದು ಮಾರ್ಗ ಸರ್, ತಂದೆ ತಾಯಿ ಮಾರ್ಗನ ಸರ್. ಎಸ್, ಇಲ್ಲಿ ತನಕ ಬಂದ್ರಿ, ನಮ್ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ, ನೀವು ನೋವುಂಡ ಬಗೆಯನ್ನು ತಿಳಿಸ್ಕೊಂಡ್ರಿ, ನಲಿವು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ನೋವು ಅದಾವ ಸರ್. ಈ ಇದ್ರೊಳಗೆ ಫಸ್ಟ್ ಟೈಮ್ ನಮ್ಗೇನು ಈ ಮಟ್ಟಕ್ಕೆ ಬಂದಿಲ್ಲ. ತಮ್ಮ ಸಂದರ್ಶನದಿಂದ, ಆಮೇಲೆ ಈ ಟಿವಿ ಮಾಧ್ಯಮದಿಂದ ನಾವು ಈ ಹಂತಕ್ಕೆ ಬಂದೀವಿ. ನಿಮ್ಮ ಸಿಬ್ಬಂದಿಗೆ ಮತ್ತು ನಿಮ್ಮ ಜನಶ್ರೀ ಟಿವಿಗೆ, ತಮಗೂ ತಮ್ಮ ಸಿಬ್ಬಂದಿಗೂ ಈ ಮೂಲಕ, ಹಾಗೂ ಚೇಂಬರ್ ಆಫ್ ಕಾಮರ್ಸ್ ಗದಗ ಅವರು, ಚೇಂಬರ್ ಆಫ್ ಕಾಮರ್ಸ್ ಹೊಳೆಯಲ್ಲೂರು ಅವ್ರಿಗೂ, ಮೇನ್ ಅಂದ್ರೆ ನನ್ನ ಗ್ರಾಹಕರಿಗೆ, ಆಮೇಲೆ ನನ್ನ ಕೆಲಸ ಮಾಡುವಂತ ನಮ್ಮ ಸಿಬ್ಬಂದಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೌರವ ಮಠ್ರೆ, ಧನ್ಯವಾದ ಸರ್. ಎಸ್ ವೀಕ್ಷಕರ, ನಿಜಕ್ಕೂ ಕೂಡ ಒಬ್ಬ ಸಾಧಕ ಹೇಗಿರ್ತಾನೆ, ಸಾಧನೆ ಹಿಂದೆ ಹೇಗೆ ವೇದನೆ ಅಡಗಿರ್ತದೆ ಅನ್ನುವಂಥದ್ದನ್ನ ನಾವು ಪ್ರತಿಯೊಬ್ಬ ಇಲ್ಲಿ ಸಂದರ್ಶನ ಮಾಡೋ ಸಂದರ್ಭದಲ್ಲಿ ಯಾರ್ಯಾರು ಸಾಧಕರು ಬರ್ತಾರೆ, ಒಂದಿಲ್ಲ ಒಂಥರವಾದ ನೋವು, ಸಂಕಷ್ಟ, ಸಂದಿಗ್ಧತೆ ಇದೆಲ್ಲವೂ ಕೂಡ ಅದರೊಳಗೆ ಇದ್ದೇ ಇರುತ್ತೆ. ಅದೇ ಹಿನ್ನೆಲೆಯಿಂದ ಗೌರಿ ಮಠರು ಕೂಡ ಇದ್ದಾರೆ. ಜೊತೆಗೆ
ಉದ್ಯಮಿಗಳಾಗಿ ಅವರು ಬೆಳೆದಿದ್ದರೂ ಕೂಡ ಎಲ್ಲ ಒಂದು ಕಡೆ ಅವರ ತಂದೆಯ ಮಾತುಗಳಿಂದ ಪ್ರೇರೇಪಣೆಗೊಂಡಂಥ ಅವರು ಸಮಾಜ ಸೇವೆಗೆ ಅಣಿಯಾಗಿದ್ದಾರೆ. ಬರುವಂಥ ದಿನಮಾನದಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಸೇವಾ ಭಾಗ ಮುಂದುವರಿಲಿ. ಜೊತೆಗೆ ಅವರ ಮಕ್ಕಳನ್ನು ಕೂಡ ಈಗಾಗಲೇ ಬಿಸ್ನೆಸ್ ಮೆನ್ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಗಳು ಕಾನೂನು ಕ್ಷೇತ್ರ BA LLB ಅಂದರೆ ಆಕೆ ಕೂಡ ಒಂದು ಒಳ್ಳೆ ವಕಾಲತ್ ಮಾಡುವಂಥ ಆಗಲಿ ಅಂತ ಹೇಳ್ತಾ ಇಂತಹ ಮತ್ತೊಬ್ಬ ಸಾಧಕರನ್ನ ಭೇಟಿ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ, ಇದು ಜನರ ಸಿರಿ. ನಮಸ್ಕಾರ.